ಸ್ಟಾರ್ಟ್ ಸರ್. ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ಹಾಗೂ ಶಿವಶರಣ ಮಾದಾರ ಚೆನ್ನಯ್ಯನವರ 974ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ನಿಮಿತ್ತವಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮಾದಿಗ ಸಮಾಜದ ಒಮ್ಮನಸ್ಸಿನ ಜಾಗೃತಿ ಸಮಾವೇಶವನ್ನು ಕಾರ್ಯಕ್ರಮ ಇವತ್ತು ಈ ಒಂದು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಸಮುದಾಯ ಭವನ ಹಾಗೂ ಮಾದಾರ ಚೆನ್ನಯ್ಯ ಕಲ್ಯಾಣ ಮಂಟಪದ ಆವರಣದಲ್ಲಿ ಇವತ್ತು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ಈ ಕಾರ್ಯಕ್ರಮದಲ್ಲಿ ಸುಮಾರು ನಮ್ಮ ಸಮಾಜದ ಬಾಂಧವರು ಅನೇಕ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಅಕ್ಕ ಗಂಗಾಂಬಿಕೆ ಹಾಗೂ ನಮ್ಮ ಬಸವ ಕಲ್ಯಾಣದ ಮಾದಾರ ಚೆನ್ನಯ್ಯ ಅರಿವು ಪೀಠದ ಸ್ವಾಮೀಜಿಗಳು ಹಾಗೆ ಮತ್ತು ನಮ್ಮ ಅಮ್ಮನವರು ಮತ್ತು ವಿಶೇಷವಾಗಿ ನಮ್ಮ ಅತಿಥಿಗಳಾದಂಥ ಈಶ್ವರ್ ಸಿಂಗ್ ಠಾಕೂರ್ಜಿ ಅವರು ಹಾಗೂ ನಮ್ಮ ಶಶಿಕಾಂತ್ ಪೊಲೀಸ್ ಪಾಟೀಲ್ ಅಣ್ಣನವರು ಹಾಗೂ ಅನೇಕ ನಮ್ಮ ಸಮಾಜದ ಬಾಂಧವರು ಅಣ್ಣರಾವ್ ಪುರುಷೋತ್ತಮ್, ಪ್ರಕಾಶ್ ಅಲಿಕೇಡ್ ಹಾಗೂ ವಿಜಯಕುಮಾರ್ ಶಾಪುರ್ಕರ್, ದಯಾನಂದ್ ವಕೀಲರು, ಪವನ್ ಅಣ್ಣನವರು ಹಾಗೂ ಅನೇಕ ನಮ್ಮ ಸಮಾಜದ ಜಿಲ್ಲೆಯ ಪ್ರತಿಯೊಂದು ಮುಖಂಡರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿಯಿಂದ ನಮ್ಮ ಈ ಒಂದು ಕಾರ್ಯಕ್ರಮ ವಿಶೇಷತೆ ಏನಂದ್ರೆ ನಮ್ಮ ಸಮಾಜದಲ್ಲಿ ಒಂದು ಕರೆಯನ್ನು ಕೊಟ್ಟಿದ್ದೇವೆ. ನಾವು ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣುಮಕ್ಕಳು ಇರಬೇಕು. ಪ್ರಕಾಶ್ ಅಣ್ಣ, ವಿಜಯಣ್ಣ ಹಾಗೂ ನಮ್ಮ ಅಣ್ಣರವ್ರ ಜೊತೆ ನಾವು ಚರ್ಚೆ ಮಾಡಿದ್ವಿ. ಅದೇ ರೀತಿ ನಮ್ಮ ಬೆಂಡೆ ಅಣ್ಣವ್ರ ಜೊತೆ ಕೂಡ ನಾವು ಚರ್ಚೆ ಮಾಡಿದ್ವಿ. ಹೆಣ್ಮಕ್ಳಿಗೂ ಕೂಡ ನಾವು ನಮ್ಮ ಸಮಾಜ ಬಗ್ಗೆ, ನಮ್ಮ ಸಮಾಜದ ಇತಿಹಾಸವನ್ನು ಬಗ್ಗೆ ನಾವು ಅರಿವು ಮೂಡಿಸ್ಬೇಕಾಗ್ತದೆ. ಬರೀ ನಾವೇ ಎಲ್ಲ ಒಂದು ಯಂಗ್ಸ್ಟರ್ ಟೀಮ್ ಕುಟ್ಕೊಂಡು ಜಯಂತಿ ಮಾಡೋದು ಬೇಡ. ಈ ಒಂದು ಕಾರ್ಯಕ್ರಮ ನಮ್ಮ ಸಮಾಜದಲ್ಲಿರ್ತಕ್ಕಂಥ, ನಮ್ಮ ಮನೆಯಲ್ಲಿರ್ತಕ್ಕಂಥ ನಮ್ಮ ಹೆಣ್ಮಕ್ಳಿಗೂ ಕೂಡ ಮಾದಾರ ಚೆನ್ನಯ್ಯರ ಬಗ್ಗೆ ನಾವು ಜ್ಞಾನ ಕೊಡಬೇಕಾಗ್ಯದ, ನಮ್ಮ ಪೂರ್ವಜರ ಬಗ್ಗೆ ಜ್ಞಾನ ಕೊಡಬೇಕಾಗ್ಯದ ಅಂದಾಗ ಎಲ್ಲರೂ ಕೂಡ ಒಮ್ಮನಸ್ಸಿನಿಂದ ಈ ಒಂದು ಸಮಾವೇಶಕ್ಕೆ ಸಹಕರಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ನಮ್ಮ ಸಮಾಜದ, ನಮ್ಮ ಒಮ್ಮನಸ್ಸಿನ ಸಮಾಜದ ಮುಖಂಡರು ಕೂಡ ಎಲ್ಲರಿಗೂ ಕೂಡ ಈ ಯಶಸ್ಸು ಅವರಿಗೆ ಸಲ್ಲುತ್ತದಂತಕ್ಕಂಥ ಮಾತನ್ನು ಹೇಳ್ತೀನಿ. ಮತ್ತು ವಿಶೇಷವಾಗಿ ಮಾದಾರ ಚೆನ್ನಯ್ಯನವರ ಒಂದು ದಾಸೋಹ ಪರಂಪರೆಯನ್ನು ನಾವು ಉಳಿಸ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಪರಂಪರೆಯಲ್ಲಿ ದಾಸೋಹ ಕೂಡ ಮಾಡ್ತಾ ಇದ್ದೀವಿ, ಅನ್ನದಾಸೋಹ ಕೂಡ ಮಾಡ್ತಾ ಇದ್ದೀವಿ, ಒಬ್ಬರೊಬ್ಬರು ಪರಸ್ಪರವಾಗಿ ಪ್ರೀತಿಯನ್ನು ತೋರಿಸ್ತಾ ಇದ್ದೀವಿ, ಸಮಾಜವನ್ನು ಕಟ್ತಾ ಇದ್ದೀವಿ. ಮತ್ತು ಮಾದಾರ ಚೆನ್ನಯ್ಯನವರ ವಚನ ವಿಜಯೋತ್ಸವ ಇವತ್ತು ನಾವು ಹೇಳ್ತಾ ಇದ್ರು ವೇದಿಕೆ ಮೇಲೆ 10 ವಚನಗಳಿವೆ ಅಂತೆ. ಸಾಕಷ್ಟು ವಚನಗಳಿವೆ, ಅವು ಹೊರ ಬರಬೇಕಾಗಿದೆ. ಸಂಶೋಧನೆ ನಡೀತಾ ಇದೆ. ಸರ್ಕಾರಕ್ಕೆ ನಾವು ಒಮ್ಮನಸ್ಸಿನ ಸಮಾಜದ ವತಿಯಿಂದ ಕೂಡ ನಾವು ಆಗ್ರಹವನ್ನು ಮಾಡ್ತೇವೆ. ಹೆಚ್ಚಿನ ಮಟ್ಟದಿಂದ ಸಮಾಜದಲ್ಲಿ ವಚನಗಳು ಬರಬೇಕು. ಮತ್ತು ವಿಶೇಷವಾಗಿ ಮಾದಾರ ಚೆನ್ನಯ್ಯವರ ಕಲ್ಯಾಣ ಮಂಟಪ ಜಿಲ್ಲೆ ಮತ್ತು ನಗರ ಹಾಗೂ ಹೋಬಳಿ ಮಟ್ಟದಲ್ಲಿ ಕೂಡ ಚಾಲನೆ ಕೊಡಬೇಕು ಅಂತ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಮತ್ತು ಇಲ್ಲಿ ನೆರೆದಂಥ ಎಲ್ಲರಿಗೂ ಕೂಡ ಮತ್ತು ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲ ಗಣ್ಯಮಾನರಿಗೆ ಮತ್ತು ಎಲ್ಲ ನನ್ನ ಅಣ್ಣ ತಮ್ಮದರಿಗೆ ಮತ್ತೊಂದು ಸರ್ತಿ ಧನ್ಯವಾದವನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಮಾದಿಗ. ಧನ್ಯವಾದ.